ಸ್ನೇಹಿತರೆ ನಮಸ್ಕಾರ. ಹಿರಿಯೂರಿನ ಕಾಂಗ್ರೆಸ್ನ ಶಾಸಕ ಹಾಲಿ ಸಚಿವ ಡಿ ಸುಧಾಕರ್ ಅವರು ಈಗ ಆಸ್ಪತ್ರೆಯಲ್ಲಿದ್ದಾರೆ. ಒಂದು ರೀತಿಯಲ್ಲಿ ಗಂಭೀರ ಸ್ಥಿತಿಯಲ್ಲೇ ಇದ್ದಾರೆ ಅಂತಲೇ ಹೇಳಬಹುದು. ಇವರ ಈ ಗಂಭೀರ ಸ್ಥಿತಿಯನ್ನೇ ಕೆಲವೊಂದಷ್ಟು ಜನ ರಾಜಕೀಯ ಉದ್ದೇಶಕ್ಕೆ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಹೊತ್ತಿಸಿದಂತಹ ಒಂದು ಕಿಡಿ ಒಂದು ರೀತಿಯಲ್ಲಿ ಕುಮಾರಸ್ವಾಮಿಯ ಬಂಡವಾಳವನ್ನು ಕೂಡ ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತಿದ್ದರೆ, ಎಲ್ಲೋ ಒಂದು ಕಡೆ ಅನುಮಾನದಿಂದನೂ ಕೂಡ ನೋಡುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಆದರೆ ಡಿ ಸುಧಾಕರ್ ಅವರ ರಾಜಕೀಯ ಜೀವನವನ್ನು ನೋಡ್ತಾ ಹೋದರೆ ಅವೆಲ್ಲವನ್ನು ಕೂಡ ಬದಿಗಿಟ್ಟು ಈ ಕಾಂಟ್ರವರ್ಸಿ ರಾಜಕೀಯ ಹೇಳಿಕೆಗಳು ಜೊತೆಗೆ ಕುಮಾರಸ್ವಾಮಿ ಅವರ ಕೊಂಕು ಮಾತುಗಳು ಇವೆಲ್ಲವನ್ನು ಕೂಡ ಬದಿಗಿಟ್ಟು ನೋಡ್ತಾ ಹೋದರೆ ಡಿ ಸುಧಾಕರ್ ಅವರ ರಾಜಕೀಯ ಜೀವನ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಕಣ್ರಿ. ಇದೊಂದು ರೀತಿಯಲ್ಲಿ ಈ ಶಿವಮೊಗ್ಗ, ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು ಹೀಗೆ ಸಿಕ್ಕಾಪಟ್ಟೆ ರೌಂಡ್ಗಳನ್ನು ಹಾಕಿದಂತಹ ಇವರ ರಾಜಕೀಯ ಜೀವನ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತು ಸಚಿವರಾದಂತಹ ಡಿ ಸುಧಾಕರ್ ಅವರು BJPಗೆ ಹೋಗಿದ್ದರು, ವಾಪಸ್ ಕಾಂಗ್ರೆಸ್ಸಿಗೆ ಬಂದರು, ಮುಂಚೆ ಕಾಂಗ್ರೆಸ್ನಲ್ಲಿದ್ದರು. ಈ ರೀತಿ ಭಾರಿ ಟರ್ನು ಟ್ವಿಸ್ಟು ಎಲ್ಲವನ್ನು ಕೂಡ ಪಡ್ಕೊಂಡು ಈ ಹಿರಿಯೂರಿನ ಕ್ಷೇತ್ರಕ್ಕೆ ಬಂದಿದ್ದೇ ಒಂದು ದೊಡ್ಡ ರೋಚಕ ಇತಿಹಾಸ ಇದೆ. ಹೀಗಾಗಿ ಇವರ ರಾಜಕೀಯ ಜೀವನ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಿವಂಗತ ಎನ್ ದಶರಥಯ್ಯ ಅವರ ಮಗನಾಗಿ 1961ರಲ್ಲಿ ಮಾರ್ಚ್ 28ಕ್ಕೆ ಚಳ್ಳಕೆರೆಯಲ್ಲಿ ಜನಿಸಿದಂಥ ಸುಧಾಕರ್ ಅವರು ಚಿತ್ರದುರ್ಗ ಜಿಲ್ಲೆಯೇ ಒಂದು ರೀತಿಯಲ್ಲಿ ತಮ್ಮ ಕರ್ಮಭೂಮಿಯನ್ನಾಗಿ ಇವತ್ತು ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕಿಂತ ಮುನ್ನ ಚಿತ್ರದುರ್ಗದಲ್ಲಿ PUCಯನ್ನು ಮುಗಿಸಿ ನಂತರ BCom ಪದವಿ ಶಿಕ್ಷಣವನ್ನು ಶಿವಮೊಗ್ಗದ ನ್ಯಾಷನಲ್ ಕಾಲೇಜಲ್ಲಿ ಮುಗಿಸ್ತಾರೆ. ಪದವಿ ಮುಗಿಸಿದ ಬಳಿಕ ಬಿಸ್ನೆಸ್ ಕಡೆಗೆ ಗಮನವನ್ನು ಹರಿಸ್ತಾರೆ. ನಂತರ ಶ್ರೀಮತಿ ಹರ್ಷಿಣಿ ಎಂಬುವರ ಜೊತೆಗೆ ಮದುವೆಯನ್ನು ಕೂಡ ಆಗ್ತಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ಇವರಿಗೆ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗಳಿದ್ದಾರೆ. ಇವರ ಚಿಕ್ಕಪ್ಪ ಎನ್ ಜಯಣ್ಣ ಅವರು ಮಾಜಿ ಶಾಸಕರು. ಇವರು ಕೂಡ ರಾಜಕೀಯದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಂಥವರು. ಚಳ್ಳಕೆರೆ ಕ್ಷೇತ್ರವನ್ನೇ ಪ್ರತಿನಿಧಿಸ್ತಾ ಇದ್ದರು. 1978 ಹಾಗೂ 1989ರಲ್ಲಿ 2 ಬಾರಿ ಶಾಸಕರಾಗಿದ್ದರು. ಯಾರು? ಈ ಎನ್ ಜಯಣ್ಣ ಅವರು. ಚಿಕ್ಕಪ್ಪನ ರಾಜಕೀಯ ಉಸ್ತುವಾರಿಯನ್ನು ನೋಡ್ಕೊಳ್ತಿದ್ದಂಥ ಡಿ ಸುಧಾಕರ್ ಅವರು ರಾಜಕೀಯ ಹಾದಿಯನ್ನು ಕಂಡುಕೊಂಡಿದ್ದೆ ಅಥವಾ ರಾಜಕೀಯದ ಒಳ ಹೊರಗಿನ ಆಟಗಳನ್ನೆಲ್ಲವನ್ನು ಕೂಡ ತಿಳಿದುಕೊಳ್ಳೋದಕ್ಕೆ ನೆರವಾಗಿದ್ದೆ ಅವರ ಚಿಕ್ಕಪ್ಪನವರಿಂದ ಅಂತಲೂ ಕೂಡ ಹೇಳ್ಬೋದು. ಚಳ್ಳಕೆರೆಯವರ ಹುಟ್ಟೂರಾದರೂ ಕೂಡ ಜೈನ ಸಮುದಾಯಕ್ಕೆ ಸೇರಿದವರು ಇವರು. ಒಂದು ರೀತಿಯಲ್ಲಿ ಅನುಕೂಲಸ್ಥ ಕುಟುಂಬವೇ. ಹೇಳಿ ಕೇಳಿ ಅವರು ಚಿಕ್ಕಪ್ಪನೇ MLA ಅಂತೇಳಿ ಹೇಳಿದಾಗ ನೀವು ಯೋಚನೆ ಮಾಡಿ, ಅವರು ವೆಲ್ ಸೆಟ್ಲ್ಡ್ ಫ್ಯಾಮಿಲಿಯಿಂದನೇ ಬಂದಂಥವರು. ಬಾಲ್ಯ ಜೀವನ ಎಲ್ಲವೂ ಕೂಡ ಆರಾಮಾಗಿ ಇತ್ತು. ಇನ್ನು ಇವರು ಯಾವಾಗ ಶಿವಮೊಗ್ಗದಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಓದೋಕ್ಕೆ ಶುರು ಮಾಡ್ತಾರೋ ಅಲ್ಲಿ ನಿಧಾನಕ್ಕೆ ಇವರಿಗೆ ರಾಜಕೀಯದ ಬಗ್ಗೆನೂ ಕೂಡ ಒಂದಷ್ಟು ಗಂಧಗಾಳಿಗಳು ಗೊತ್ತಾಗೋದಕ್ಕೆ ಶುರು ಆಗ್ತದೆ. ಅಟ್ ದಿ ಸೇಮ್ ಟೈಮು ಈ ಎಜುಕೇಷನ್ ಮುಗಿತಾ ಇದ್ದಂಗೆ ಬಿಸ್ನೆಸ್ಸಿಗೆ ಕೈ ಹಾಕ್ತಾರೆ. ಬಿಸ್ನೆಸ್ಸಿಗೆ ಕೈ ಹಾಕ್ತಂಥವ್ರು ನಿಧಾನಕ್ಕೆ ಬಿಸ್ನೆಸ್ಸಲ್ಲೂ ಮತ್ತು ರಾಜಕೀಯದಲ್ಲೂ ಎರಡೂ ಕಡೆಯೂ ಕೂಡ ನಿಭಾಯಿಸೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಜಯಣ್ಣ ಅವರು ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದರು. ಈ ಅಣ್ಣನ ಮಗನನ್ನು ಕರ್ಕೊಂಡು ರಾಜಕೀಯದಲ್ಲಿ ಕೆಲವೊಂದಷ್ಟು ತಂತ್ರಗಾರಿಕೆಗಳನ್ನು ಮಾಡುವಂಥದ್ದು, ಬೇರೆ ಬೇರೆ ರೀತಿಯಾದಂತಹ ಕೆಲವೊಂದಷ್ಟು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂಥದ್ದು, ಸಂಘಟನೆ, ಈ ರೀತಿ ಎಲ್ಲವನ್ನು ಕೂಡ ಉಸ್ತುವಾರಿ ನೋಡ್ಕೊಳ್ತಾ ಇದ್ದರು. ಇನ್ನು ಕಾಲ ಕಳೆದಂತೆ ಇವರು ಕೂಡ ರಾಜಕೀಯದಲ್ಲೇ ತೊಡಗಿಸಿಕೊಂಡ್ರು, ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡ್ರು, ಹಂತ ಹಂತವಾಗಿ ಬೆಳೀತಾ ಬಂದರು. ಪರಿಣಾಮ 2004ರ ವಿಧಾನಸಭೆ ಚುನಾವಣೆಯಲ್ಲಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಸುಧಾಕರ್ಗೆ ಕಾಂಗ್ರೆಸ್ ಟಿಕೆಟನ್ನು ಕೊಡುತ್ತೆ. ಮೊದಲ ಚುನಾವಣೆ, ಯಾರೂ ಕೂಡ ನಿರೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಡಿ ಸುಧಾಕರ್ ಅವರು 47,000ಕ್ಕೂ ಹೆಚ್ಚು ಮತಗಳನ್ನು ಪಡ್ಕೊಂಡು ಗೆದ್ದೇ ಬಿಟ್ಟರು. ಹೀಗೆ ಡಿ ಸುಧಾಕರ್ ಮೊದಲ ಬಾರಿಗೆ ವಿಧಾನಸಭೆಯ ಮೆಟ್ಟಿಲನ್ನೇ ಏರಿದರು. ಅದು ಯಾವಾಗ ಮೊದಲ ಬಾರಿಗೇ ಈ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ 47,550 ಮತಗಳನ್ನು ಪಡೆದು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೋ, ರಾಜಕೀಯದಲ್ಲಿ ಇವರ ಬಗ್ಗೆ ಭಾರಿ ಚರ್ಚೆಗಳು ನಡೆಯೋದಕ್ಕೆ ಶುರು ಆಗ್ತವೆ. 2004ರಲ್ಲಿ ಒಬ್ಬ ಸುಧಾಕರ್ ಅಂತೇಳಿ ಒಬ್ಬ ನಾಯಕ ಮೊದಲ ಬಾರಿನ 47,000ಕ್ಕೂ ಹೆಚ್ಚು ಹೋಟೆಲ್ ಗೆದ್ದುಬಿಟ್ಟಿದ್ದಾನೆ ಮಾರೆ ಅಂತ ಹೇಳಿಬಿಟ್ಟು ವಿಧಾನಸಭೆಯ ಪಡಸಾಲೆಗಳಲ್ಲಿ ಚರ್ಚೆ ಆಗ್ತದೆ. ಇದಾದ ನಂತರ ಚಳ್ಳಕೆರೆ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರವಾಗಿದ್ದರಿಂದ 2008ರಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಇವರು ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂತ ಹೇಳಿದ್ರು ಜೈನ ಸಮುದಾಯಕ್ಕೆ ಸೇರಿದವರು, ಅದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಬಿಡ್ತದೆ. ಸೊ ದಟ್ 2008ರಲ್ಲಿ ಅಂದರೆ 2004 ಮುಗೀತು. ಇನ್ನು 2008ರಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂಥ ಇವರು ಕಾಂಗ್ರೆಸ್ನಿಂದ ಟಿಕೆಟನ್ನು ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ಬರುವಂಥ ಓಟು ಅಥವಾ ಅಂತರ ಎಷ್ಟು ಅಂತೇಳಿ ಕೇಳಿದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. 43,078 ಮತಗಳನ್ನು ಪಡೆದು 16,158 ಮತಗಳ ಅಂತರದಿಂದ ಅಮೋಘವಾದಂಥ ಗೆಲುವನ್ನು ಸಾಧಿಸಿಬಿಡ್ತಾರೆ. 16,000 ಒನ್ಸ್ ಅಗೈನ್
ಅದು ಕೂಡ ಕ್ಷೇತ್ರ ಮರು ವಿಂಗಡಣೆ, ಪಕ್ಷೇತರ ಅಭ್ಯರ್ಥಿ, ಹೊಸಬ ಎಲ್ಲದೂ ಇದ್ರೂ ಕೂಡ ಎಷ್ಟು 16,000. ಈ ಮೂಲಕ BJP ಸರ್ಕಾರದಲ್ಲಿ ಮೊದಲ ಬಾರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸ್ತಾರೆ. ಯಾಕಂತ ಹೇಳಿದ್ರೆ ಆಗ ರೆಡ್ಡಿ ಇವರನ್ನು ಆಪರೇಷನ್ ಮಾಡ್ತಾರೆ. ಇವರು ಗೆದ್ದಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ, ನಂತರ BJPಗೆ ಬೆಂಬಲವನ್ನು ಕೊಡ್ತಾರೆ. ಯಾವಾಗ BJPಗೆ ಬೆಂಬಲವನ್ನು ರೆಡ್ಡಿಯ ಮುಂದಾಳತ್ವದಲ್ಲಿ ಕೊಡ್ತಾರೋ ಆಗ ಒಂದು ರೀತಿಯಲ್ಲಿ ಇವರಿಗೆ ಭಾರಿ ಬೇಸರನೂ ಕೂಡ ಆಗುತ್ತೆ. ಆದರೆ ಏನು ಮಾಡ್ತೀರಾ, ಅವಕಾಶಗಳು ಕೊಟ್ಟಿತು, ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ಕೂಡ ಕೊಡ್ತು. ಸೊ ದಟ್ ಕಾಂಗ್ರೆಸ್ ಅಭ್ಯರ್ಥಿ 5ನೇ ಪ್ಲೇಸಿಗೆ ಹೋಗುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಯಿತು. ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ಲುವಂಥದ್ದು, ಸಚಿವ ಸ್ಥಾನವೂ ಕೂಡ ಬಂತು. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ. ಆದರೆ 2011ರಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಶಾಸಕರಾಗಿ ಮುಂದುವರಿತಾರೆ. 2013ರಲ್ಲಿ ಮತ್ತೆ ಕಾಂಗ್ರೆಸ್ ಪಾಳ್ಯಕ್ಕೆ ಸೇರ್ಪಡೆಗೊಳ್ಳುತ್ತಾರೆ. ಯಾರು? ಡಿ ಸುಧಾಕರ್ ಅವರು. 2013ರ ಚುನಾವಣೆ ವೇಳೆಗೆ ಕಾಂಗ್ರೆಸ್ಗೆ ವಾಪಸ್ಸಾದಂತಹ ಇವರಿಗೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ತಪ್ಪಿಸೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದೊಳಗೇ ತುಂಬ ಪ್ರಯತ್ನಗಳು ನಡೀತವೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಕೊನೆಗೂ ಕೂಡ ಇವರೇ ಟಿಕೆಟನ್ನು ಪಡೀತಾರೆ. JDS ಅಭ್ಯರ್ಥಿ ಎ ಕೃಷ್ಣಪ್ಪ ವಿರುದ್ಧ ಕೇವಲ 125 ಮತಗಳಿಂದ ಗೆಲ್ತಾರೆ. ಯಾವಾಗ? ಇದು 2013ರಲ್ಲಿ. ಇದಾದ ಬಳಿಕ ಚಿತ್ರದುರ್ಗ ಜಿಲ್ಲಾ DCC ಬ್ಯಾಂಕ್ನ ಅಧ್ಯಕ್ಷರಾಗಿಯೂ ಕೂಡ ಇವರು ಆಯ್ಕೆ ಆಗ್ತಾರೆ. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮತ್ತೆ ಕಣಕ್ಕಿಳಿದಂಥ ಇವರಿಗೆ ಸೋಲಾಗುತ್ತೆ. BJPಯ ಪೂರ್ಣಿಮಾ ಶ್ರೀನಿವಾಸ್ ಅವರು ಗೆಲ್ತಾರೆ, ಇವರನ್ನು ಸೋಲಿಸ್ತಾರೆ. ಇದಾದ ಬಳಿಕ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಸುಧಾಕರ್ ಅವರ ಕೈಯನ್ನು ಹಿಡಿತಾರೆ ಮತದಾರರು. ಪೂರ್ಣಿಮಾ ಶ್ರೀನಿವಾಸ್ ಅವರ ವಿರುದ್ಧ ಸುಧಾಕರ್ ಅವರು ಬರೋಬ್ಬರಿ 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಸೊದಟು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಂಖ್ಯಿಕ ಮತ್ತು ಯೋಜನೆ ಇಲಾಖೆಯ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಇವರ ಕುಟುಂಬ, ಇವರ ಆಸ್ತಿ ಇವೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು. ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿರುವಂಥ ಇವರು ಇಷ್ಟೆಲ್ಲ ಆಸ್ತಿ ಪಾಸ್ತಿಯನ್ನು ಮಾಡಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರಬಹುದು. ಹೌದು, ಏನು ಕಡಿಮೆ ಇಲ್ಲ, ಬೇಕಾದಷ್ಟು ಆಸ್ತಿ ಪಾಸ್ತಿಯನ್ನು ಮಾಡಿಟ್ಟಿದ್ದಾರೆ. ಜೊತೆಗೆ ಮಕ್ಕಳು ಕೂಡ, ಒಂದು ಗಂಡು ಒಂದು ಹೆಣ್ಣು, ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಹರ್ಷಿಣಿಯವರನ್ನು ಮದುವೆ ಆದಂಥ ಇವರಿಗೆ ಸೃಷ್ಟಿ, ಸುಹಾಸ್ ಅನ್ನುವಂಥ ಇಬ್ಬರು ಮಕ್ಕಳಿದ್ದಾರೆ. ಸುಧಾಕರ್ ದಂಪತಿ ಬಳಿ 135 ಕೋಟಿ 69 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತೇಳಿ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ 115 ಕೋಟಿ 13 ಲಕ್ಷ ರೂಪಾಯಿಯಷ್ಟು ಸಾಲನೂ ಕೂಡ ಇದೆ ಅಂತಲೂ ಘೋಷಣೆ ಮಾಡ್ಕೊಂಡಿದ್ದಾರೆ. ಸುಧಾಕರ್ ಬಳಿ BMW, ಪೋಲೋ, ಇನೋವಾ ಕಾರ್ಗಳು ಕೂಡ ಇದ್ದಾವೆ. 40 ಗ್ರಾಮ್ ಚಿನ್ನ, 213 kg ತೂಕದ ಬೆಳ್ಳಿಯ ವಸ್ತುಗಳಿದ್ದಾವೆ. ಪತ್ನಿ ಹರ್ಷಿಣಿ ಬಳಿ 583 ಗ್ರಾಮ್ ತೂಕದ ಚಿನ್ನಾಭರಣ ಇದೆ. ಕೃಷಿ ಉದ್ಯಮ, ಬ್ಯಾಂಕ್ ಬಡ್ಡಿ, ಬಾಡಿಗೆ, ದುಡ್ಡು ಎಲ್ಲ ಕಡೆಯಿಂದನೂ ಕೂಡ ಆದಾಯದ ಮೂಲ ಇದೆ. ಹಾಗೆಯೇ ಸುಧಾಕರ್ ಅವರು ಒಂದಷ್ಟು ವಿವಾದಗಳಲ್ಲೂ ಕೂಡ ಸಿಲುಕಿಕೊಂಡಿದ್ದರು. ರಮೇಶ್ ಜಾರಕಿಹೊಳಿಯ CD ಪ್ರಕರಣದಲ್ಲೂ ಕೂಡ ಸುಧಾಕರ್ ಅವರ ಹೆಸರು ಕೇಳಿ ಬಂದಿತ್ತು. ಸಂತ್ರಸ್ತ ಯುವತಿಯ ಜೊತೆಗೆ ಸುಧಾಕರ್ ಲಿಂಕನ್ನು ಹೊಂದಿದ್ದಾರೆ, ಹಲವು ಬಾರಿ ಕರೆಯನ್ನು ಮಾಡಿ ಮಾತನಾಡಿದ್ದಾರೆ. ಸಂತ್ರಸ್ತ ಯುವತಿಯ ಬ್ಯಾಂಕ್ ಖಾತೆಗೆ ಸುಧಾಕರ್ ಅವರು ದುಡ್ಡನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿತ್ತು. ಈ ಬಗ್ಗೆ ಅವತ್ತಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಂಥ ಸುಧಾಕರ್ ಅವರು ಇದೆಲ್ಲವೂ ಕೂಡ ಸುಳ್ಳು, ಆ ಯುವತಿ ಯಾರು ಅಂತಲೇ ನಂಗೆ ಗೊತ್ತಿಲ್ಲ ಅಂತಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಇನ್ನು 2023ರಲ್ಲಿ ಭೂ ಕಬಳಿಕೆಯ ಆರೋಪ ಮತ್ತು ಜಾತಿ ನಿಂದನೆ ಆರೋಪ ಕೇಳಿ ಬಂದಿತ್ತು. ತಮ್ಮ ಜಮೀನು ವಿವಾದ ಕೋರ್ಟ್ನಲ್ಲಿದೆ, ಆದರೂ ಕೂಡ ಸುಧಾಕರ್ ಗುಂಪು ಕಟ್ಕೊಂಡು ಬಂದು ಭೂಮಿಯನ್ನು ಕಬಳಿಸಿದ್ದಾರೆ ಅಂತೇಳ್ಬಿಟ್ಟು 35ಕ್ಕೂ ಹೆಚ್ಚು ದಲಿತರು ಇವ್ರ ಮೇಲೆ ದೂರನ್ನು ಕೂಡ ಕೊಟ್ಟಿದ್ದರು. ದಲಿತರ ಮನೆಯನ್ನು ಧ್ವಂಸಗೊಳಿಸಿ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಹಾಕಿದರು. ಜಾತಿ ನಿಂದನೆ ಕೇಸನ್ನು ಕೂಡ ಹಾಕಿದರು. ಈ ಸಂಬಂಧ ಕೇಸ್ ಕೂಡ ದಾಖಲಾಗಿತ್ತು. ನಂತರ ಸುಧಾಕರ್ ಅವರು 2ನೇ ಆರೋಪಿಯಾಗಿಯೂ ಕೂಡ ಅಲ್ಲಿ FIRನಲ್ಲಿ ಹೆಸರಿತ್ತು. ನಂತರ ಕೋರ್ಟ್ ಇದಕ್ಕೆ ತಡೆ ಕೊಡಿತು. ಇದಾದಮೇಲೆ ಸುಧಾಕರ್ ಅವರ ಆರೋಗ್ಯಕ್ಕೆ ಏನಾಗಿದೆ ಅನ್ನೋದನ್ನು ನೋಡೋದಾದರೆ, ಸುಧಾಕರ್ ಅವರು ಇತ್ತೀಚೆಗೆ ಮೊಣಕಾಲಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತಾರೆ. ಅದಾದ ಬಳಿಕ ಸ್ವಲ್ಪ ಲಂಗ್ಸಲ್ಲಿ ಇನ್ಫೆಕ್ಷನ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಇವರನ್ನು ಮತ್ತೆ ಕಿಮ್ಸ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿದೆ. ಈಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ, ಇನ್ಫೆಕ್ಷನ್ ಕಂಟ್ರೋಲ್ನಲ್ಲಿ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಕುಮಾರಸ್ವಾಮಿ ಹೊತ್ತಿಸಿದಂಥ ಕಿಚ್ಚು ಮಾತ್ರ ಸಾಕಷ್ಟು ಅನುಮಾನಗಳಿಗೆ ಮತ್ತು ರಾಜಕೀಯ ದ್ವೇಷಕ್ಕೂ ಕೂಡ ಹಿಡಿದಂಥ ಕೈಗನ್ನಡಿ ಅಂತಲೂ ಕೂಡ ಚರ್ಚೆಗಳಾಗ್ತಿದ್ದಾವೆ. ಏನೇ ಆದರೂ ಕೂಡ ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವಂಥ ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಎಲ್ಲರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಕುಮಾರಸ್ವಾಮಿಯಂತಹ ಒಬ್ಬ ಮೆಚೂರ್ಡ್ ಪೊಲಿಟಿಷಿಯನ್ಸ್, ಅದರಲ್ಲೂ ಕೂಡ ಕೇಂದ್ರದ ಸಚಿವನಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿಯವರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಾಗಿತ್ತು.
ಇರಬಹುದು, ಏನೇ ರೀಸನ್ಗಳಿರ್ಬೋದು, ಬರಬಾರ್ದಾಗಿತ್ತು. ಬಂದಿದ್ದು ಮಾತ್ರ ಅಕ್ಷಮ್ಯ, ಅದರಲ್ಲಿ ಏನೂ ಕೂಡ ಅನುಮಾನ ಇಲ್ಲ. ಬಟ್ ಸುಧಾಕರ್ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ, ಮುಂಚೆ ಹೇಗಿದ್ದರೂ ಆರೋಗ್ಯವಾಗಿ ಹಾಗೆ ಇರಲಿ ಅನ್ನುವಂಥದ್ದು ಎಲ್ಲರ ಆಶೆ, ಎಲ್ಲರ ಪ್ರಾರ್ಥನೆ. ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್ ಡಿ ಸುಧಾಕರ್ ಅವರ ಬಗ್ಗೆ? ಯಾರಾದರೂ ನಿಮ್ಮ ಕ್ಷೇತ್ರದವರು, ಸುಧಾಕರ್ ಅವರ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಪ್ರಜೆಗಳು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಶಾಸಕರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.